Namaste TT aspirants. Hope you all are doing very well. Today start the class about non-finite verbs. It's a detailed full notes is there. It's day 20 class. Let's begin the class. Infinitive, gerunds and participles. Start at English grammar class with Kannada explanation. What are non-finite verbs? Non-finite verbs are verbs that do not change according to tense, number or person. They do not show time. ಕನ್ನಡದಲ್ಲಿ ಹೇಳೋದಾದರೆ ನಾನ್-ಫೈನೈಟ್ ವರ್ಬ್ಸ್ ಅಂದರೆ ಕಾಲ, ವಚನ, ಪುರುಷಕ್ಕೆ ಬದಲಾಗದ ಕ್ರಿಯಾಪದಗಳು ಅಂತ. ಕಾಲ, ವಚನ, ಪುರುಷಕ್ಕೆ ಬದಲಾಗದ ಕ್ರಿಯಾಪದಗಳು ಅಂತ. ಇವುಗಳಲ್ಲಿ ಕಾಲವರ್ಧನೆ ಇಲ್ಲ. ಟೈಪ್ಸ್ ಆಫ್ ನಾನ್ ಫೈನೈಟ್ ವರ್ಬ್ಸ್. ಇನ್ಫೈನೈಟಿವ್ಸ್ 2+ verb. Form 2+ V1. Examples: to eat, to run, to study. ಕನ್ನಡ 2+ ಕ್ರಿಯಾಪದ. ಇದನ್ನು ಕಾರ್ಯ ಮಾಡಲು ಅಥವಾ ಉದ್ದೇಶ ತೋರಿಸಲು ಬಳಸುತ್ತಾರೆ. Examples: I want to study. She likes to dance. They came to meet us. Gerunds. Verb plus ing used as a noun. Form V plus ing. Used as a noun. Verb plus ing. Examples: swimming is good for health. Reading improves knowledge. I enjoy teaching. ಓದುವುದು, ಈಜುವುದು, ಓಡುವುದು ಇವು ನಾಮಪದದಂತೆ ಕೆಲಸ ಮಾಡುತ್ತವೆ. ಇವುಗಳಿಗೆ ಜೆರಂಡ್ಸ್ ಅಂತ ಕರೆಯುತ್ತಾರೆ. ಪಾರ್ಟಿಸಿಪಲ್ಸ್. ವರ್ಬ್ ಯೂಸ್ಡ್ ಆಸ್ ಅಡ್ಜೆಕ್ಟಿವ್. ಅಂದರೆ ವರ್ಬನ್ನು ಅಡ್ಜೆಕ್ಟಿವ್ ಥರ ಯೂಸ್ ಮಾಡೋದು. ಇದರಲ್ಲಿ 3 ವಿಧ. ಪ್ರೆಸೆಂಟ್ ಪಾರ್ಟಿಸಿಪಲ್ V plus ing. ಪಾಸ್ಟ್ ಪಾರ್ಟಿಸಿಪಲ್ V3. ಪರ್ಫೆಕ್ಟ್ ಪಾರ್ಟಿಸಿಪಲ್ ಹ್ಯಾವಿಂಗ್ ಪ್ಲಸ್ V3. ಈ ರೀತಿಯಾಗಿ ವಿ ಯೂಸ್ ಲೈಕ್ ದಿಸ್. ಪಾರ್ಟಿಸಿಪಲ್ ಈಕ್ವಲ್ಸ್ ಟು ಗುಣವಾಚಕದಂತೆ ವರ್ತಿಸುವ ಕ್ರಿಯಾಪದಗಳು ಅಂತ. ಪಾರ್ಟಿಸಿಪಲ್ಸ್ ಅಂದರೆ ಗುಣವಾಚಕದಂತೆ ವರ್ತಿಸುವ ಕ್ರಿಯಾಪದಗಳು. ಎಕ್ಸಾಂಪಲ್ಸ್: ರನ್ನಿಂಗ್ ವಾಟರ್. ರನ್ನಿಂಗ್ ಈಕ್ವಲ್ಸ್ ಟು ಅಡ್ಜೆಕ್ಟಿವ್. ಬ್ರೋಕನ್ ಗ್ಲಾಸ್. ಬ್ರೋಕನ್ ಈಕ್ವಲ್ಸ್ ಟು ಅಡ್ಜೆಕ್ಟಿವ್. Having finished the work, he went home. Having finished the work, he went home. Difference table easy for students. Let's see this table. Infinite. Infinitive 2+ V1. Function, purpose: I want to play. Example: I want to play. Gerund V plus ing. Noun: playing is fun. Playing is fun. Participle V, ing or V3. Adjective: burning candle. Burning candle. Like this, we may differentiate these three types of infinitive verbs. Cartet important rules. Rule 1. After want or decide or plan or try or hope, infinitive means I want to learn. I want to learn. Rules 2. After, enjoy or avoid or finish, keep or suggest, gerund. She enjoys singing. She enjoys singing. ಈ ರೀತಿಯಾಗಿ ನಾವು ಇಲ್ಲಿ ಒಂದು ಜೆರಾಂಡನ್ನು ಬಳಸ್ಬೋದು. ರೂಲ್ 3. V3 ಯೂಸ್ಡ್ ಆಸ್ ಅ ಅಡ್ಜೆಕ್ಟಿವ್. ಯಾವಾಗಲೂ ನೆನಪಿಟ್ಕೊಳ್ಬೇಕು. V3 ಎಲ್ಲಿ ಬಳಸ್ತೀವಿ ಇಲ್ಲಿ ಅಂದರೆ ಅಡ್ಜೆಕ್ಟಿವ್ ಅಲ್ಲಿ ಅಥವಾ ಪಾಸ್ಟ್ ಪಾರ್ಟಿಸಿಪಲ್. ದ ಬ್ರೋಕನ್ ಚೇರ್ ಈಸ್ ಯೂಸ್ಲೆಸ್. ದ ಬ್ರೋಕನ್ ಚೇರ್ ಅನ್ನೋದಿಲ್ಲಿ ಅಡ್ಜೆಕ್ಟಿವ್. ಸೊ ಹೀಗೆ ನಾವು ಇವುಗಳನ್ನು ಬಳಸ್ತೀವಿ. ಪ್ರಾಕ್ಟೀಸ್ ಕ್ವಶನ್ಸ್ ವಿತ್ ಶಾರ್ಟ್ ಆನ್ಸರ್ಸ್. ಐಡೆಂಟಿಫೈ ಜೆರಂಡ್. ಸ್ವಿಮ್ಮಿಂಗ್ ಈಸ್ ಮೈ ಹಾಬಿ. ಇಲ್ಲಿ ಯಾವುದು ಜೆರಂಡ್ ಆಗುತ್ತೆ?
ನಾನು ಈಗಾಗಲೇ ಹೇಳಿದ ಹಾಗೆ ING ಫಾರ್ಮಲ್ಲಿ ಇರುತ್ತೆ ಅದು ಅಂತ. ಸೊ ಸ್ವಿಮ್ಮಿಂಗ್ ಅನ್ನೋದಿಲ್ಲಿ ಜೆರಂಡ್ ಆಗಿದೆ. ಐಡೆಂಟಿಫೈ ಇನ್ಫೈನೇಟಿವ್. ಐ ವಾಂಟ್ ಟು ಬೈ ಅ ಕಾರ್. ಟು ಬೈ ಅನ್ನೋದಿಲ್ಲಿ ಇನ್ಫೈನೇಟಿವ್. ಐಡೆಂಟಿಫೈ ಪಾರ್ಟಿಸಿಪಲ್. ಪಾರ್ಟಿಸಿಪಲ್ ಅಂದರೆ ಏನು ಹೇಳಿದೆ? ಅಡ್ಜೆಕ್ಟಿವ್ ಅಲ್ವಾ? ದ ಫಾಲನ್ ಲೀವ್ಸ್ ಲುಕ್ ಬ್ಯೂಟಿಫುಲ್. ಇಲ್ಲಿ ಫಾಲನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್. ಸರ್ಕಲ್ ದ ಕರೆಕ್ಟ್ ಫಾರ್ಮ್. ಶಿ ಎಂಜಾಯ್ಸ್ ಟು ಡ್ಯಾನ್ಸ್ ಆರ್ ಡ್ಯಾನ್ಸಿಂಗ್. ಇದರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ? ಡ್ಯಾನ್ಸಿಂಗ್. ಚೂಸ್ ಇನ್ಫೈನೇಟಿವ್. ದೇ ಕೇಮ್ ಡ್ಯಾಶ್ ಟು ಹೆಲ್ಪ್ ಆರ್ ಹೆಲ್ಪಿಂಗ್. ಟು ಹೆಲ್ಪ್. MCQs ಫಾರ್ KRTET ಸ್ಟೈಲ್. TET ಎಕ್ಸಾಮಲ್ಲಿ ಹೇಗೆ ಒಂದು ಪ್ರಶ್ನೆಗಳನ್ನು ಕೇಳ್ತಾರೋ ಆ ರೀತಿಯಲ್ಲಿ ಒಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ನೋಡೋಣ. ಲೆಟ್ಸ್ ಸಿ ದ ಕ್ವೆಶನ್ಸ್. ಲಿಸ್ನಿಂಗ್ ಈಸ್ ಅ ಗುಡ್ ಹ್ಯಾಬಿಟ್. ಹಿಯರ್ ಲಿಸ್ನಿಂಗ್ ಈಸ್ ಎ ಹೇಳಬೇಕೇನು ಅಂತ. ಪಾರ್ಟಿಸಿಪಲ್, ಇನ್ಫೈನೇಟಿವ್, ಜೆರಂಡ್ ಆರ್ ಫೈನೈಟ್ ವರ್ಬ್. ಸೊ ING ಫಾರ್ಮ್ ಬಂದಿರೋದ್ರಿಂದ ಜೆರಂಡ್ ಆಗುತ್ತೆ. ಐ ವಾಂಟ್ ಡ್ಯಾಶ್ ಅ ನ್ಯೂ ಟೇಬಲ್. ಇಲ್ಲೇನಾಗುತ್ತೆ ಹೇಳಿ? ವಾಂಟ್ ಅಂದಾಗ ಏನು ಬರಬೇಕು? ಟು ಬೈ. ದ ಗರ್ಲ್ ವಿಯರಿಂಗ್ ಅ ರೆಡ್ ಡ್ರೆಸ್ ಈಸ್ ಮೈ ಸಿಸ್ಟರ್. ಇಲ್ಲಿ ವಿಯರಿಂಗ್ ಇಸೆ ಏನಾಗುತ್ತೆ? ಪ್ರೆಸೆಂಟ್ ಪಾರ್ಟಿಸಿಪಲ್. ಇದು ವಿಯರಿಂಗ್ ಅನ್ನೋದಿಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗುತ್ತೆ. The broken window was repaired. Broken is adjective alva. So past participle. Past participle is equal to adjective ಅಂತ ನಾವು ಓದಿದೀವಲ್ವ ಇಲ್ಲಿ ಹಾಗೆ. He stopped dash a drink. ಏನು ಬರ್ಬೋದು ಇಲ್ಲಿ? Taking, to take, taken, taking to. ಇಲ್ಲಿ he stopped to take a drink ಅಂತ ಬರುತ್ತೆ. Quick summary for students. See here, non-finite verbs do not change with tense. ಅವು ಕಾಲದೊಂದಿಗೆ ಬದಲಾಗುವುದಿಲ್ಲ non-finite ವರ್ಬ್ಗಳು. Infinitives is equal to to plus verb ಅಂತ. Gerunds is equal to verb plus ING, noun, any noun. Participle is equal to V, ING or V3 adjective. Common exam questions check. Verb after enjoy, want, decide. Identifying gerunds. Participle used as adjective. Infinitive showing purpose. ಅಂದರೆ ನಾವು ವರ್ಬ್ ಆಫ್ಟರ್ ಎಂಜಾಯ್, ವಾಂಟ್, ಡಿಸೈಡ್ ಇದ್ದಲ್ಲಿ ನಾವೇನು ಮಾಡ್ತೀವಿ? ವರ್ಬ್ ಆಫ್ಟರ್ ಇದ್ದಾಗ ಇವುಗಳನ್ನು ಬಳಸ್ತೀವಿ. ಮತ್ತು ಐಡೆಂಟಿಫೈಯಿಂಗ್ ದ ಜೆರಂಡ್ಸ್ ಮತ್ತು ಪಾರ್ಟಿಸಿಪಲ್ ಯೂಸ್ಡ್ ಆ್ಯಸ್ ಅಡ್ಜೆಕ್ಟಿವ್ಸ್ ಇವುಗಳನ್ನು ನಾವು ಗಮನಿಸಬೇಕು. ಆಮೇಲೆ ಇನ್ಫೈನೇಟಿವ್ ಶೋಯಿಂಗ್ ಪರ್ಪಸನ್ನು ಹೇಳುವಾಗ ನಾವು ಇನ್ಫೈನೇಟಿವ್ನ ಬಳಸ್ತೀವಿ. ಸೊ ಇವುಗಳನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೊಳ್ಬೇಕು. ಇಲ್ಲಾಂದರೆ ಒಂದು ವಾಲ್ಪೇಪರ್ ಮೇಲೆ ಬರೆದು ಪೇಸ್ಟ್ ಮಾಡಿದ್ರೂ ಕೂಡ ನೀವು ದಿನ ಸ್ಟಡಿ ಮಾಡ್ತಾ ಅವುಗಳನ್ನ ಗಮನಿಸ್ತಿದ್ರೆ ನಿಮಗೆ ತುಂಬ ದಿನ ನೆನಪಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಕ್ತಾಯ ಆಯಿತು. ಮತ್ತು ನಾಳೆ ಹೊಸ ಒಂದು ಸೆಷನ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಕಂಟೆಂಟ್ ಇಷ್ಟ ಆದರೆ, ನಿಮಗೆ ಸರಳವಾಗಿ ಇಂಗ್ಲೀಷ್ ಗ್ರಾಮರ್ ಅರ್ಥ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ದ like button. Thank you for supporting us. Keep tuning with us. Thank you.